ನಿಮ್ಮ ಶತ್ರುಗಳು ಕ್ಷಮೆ ಕೇಳ್ತಾರೆ. ಮುಟ್ಟಿದ್ದೆಲ್ಲ ಲಾಭ, ಅದೃಷ್ಟ ನಿಮ್ಮ ಹಿಂದೆ ಬರುತ್ತೆ. ಸಿಂಹರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ 2026 ಅಂಜನ ಸಿದ್ಧಿಯ ಮೂಲಕ ಏನೇನು ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೇಶ್ವರನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶನಿ ದೇವ ಎಂದು ಕಮೆಂಟ್ ಮಾಡಿ. ನೋಡಿ, ಹುಟ್ಟುತ್ತಾನೆ ನೀವು ಬಹಳಷ್ಟು ನಾಯಕತ್ವ ಗುಣ ಹೊಂದಿರತಕ್ಕಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ, ನಿಮ್ಮ ಗುಣ ಹೇಳುತ್ತೆ. ಆದರೆ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಕೆಲಸದಲ್ಲೂ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತೀರಾ ಮತ್ತು ಅಪಾರವಾದಂಥ ಆತ್ಮವಿಶ್ವಾಸ ಇರುತ್ತೆ ಮತ್ತು ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಎದುರಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ತಿಂಗಳಿನಲ್ಲಿ. ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ವ್ಯಕ್ತಿತ್ವ. ಅದೇ ವ್ಯಕ್ತಿ ಏನಾದರೂ ಮೋಸ ಮಾಡಿದ್ರೆ ಅವ್ರ ವಿರುದ್ಧ ತಿರುಗಿ ಬೀಳುವಂಥ ವ್ಯಕ್ತಿತ್ವ. ಬಹಳಷ್ಟು ಧೈರ್ಯವಂತರಾಗಿರ್ತೀರಾ. ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವ ಕೂಡ ಆಗಿರುತ್ತದೆ. ಬಹಳಷ್ಟು ಹಠಮಾರಿ ಹಾಗೂ ಮೊಂಡು ವ್ಯಕ್ತಿಯು ಕೂಡ ನೀವು ಆಗಿರ್ತೀರಾ. ಆದರೆ ಈ ತಿಂಗಳಿನಲ್ಲಿ ನಿಮ್ಮದೇ ಆದಂಥ ಅಧಿಕಾರ ಚಲಾವಣೆ ಆಗುತ್ತೆ. ಶತ್ರುಗಳು ಕೂಡ ನಿಮ್ಮ ಹತ್ರ ಕಾಲಿಗೆ ಬೀಳುವಂತಹ ಒಂದು ಸಂದರ್ಭ. ಬಹಳಷ್ಟು ಶುಭ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀರಾ. ಶುಭ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರಾ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಕೇವಲ ಸ್ನೇಹವನ್ನ ನೆನಪಿಟ್ಟುಕೊಳ್ಳಿ. ಅವರೊಟ್ಟಿಗೆ ಅತಿಯಾದಂತಹ ಬಾಂಧವ್ಯವನ್ನು ಕೂಡ ಬೆಳೆಸಲಿಕ್ಕೆ ಹೋಗಬೇಡಿ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದು ಮಾತ್ರ ಅವರೊಟ್ಟಿಗೆ ಶೇರ್ ಅನ್ನು ಮಾಡ್ಕೊಳ್ಳಿ. ಆದರೆ ನಿಮ್ಮ ವೀಕ್ನೆಸ್, ಕೆಲಸಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಬಂದಿದ್ದು ಅಥವಾ ವೀಕ್ನೆಸ್ ಬಂದಿದ್ದನ್ನು ಮಾತ್ರ ನಿಮ್ಮ ಸಹೋದ್ಯೋಗಿಗಳೊಟ್ಟಿಗೆ ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಹಂಚಿಕೊಂಡ್ರೆ ನಿಮಗೆ ನೀವೇ ಬಹಳಷ್ಟು ತೊಂದರೆಗೆ ಸಿಕ್ಕಿಕೊಳ್ಳುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಬಹಳಷ್ಟು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿರ್ದಿಷ್ಟವಾದಂಥ ಯಶಸ್ಸು, ಗುರಿ ಸಾಧಿಸುವ ತನಕ ಬಿಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರೋದಿಲ್ಲ ಮತ್ತು ಅತಿಯಾದಂಥ ಉತ್ಸಾಹವು ಕೂಡ ಒಳಗೊಳ್ಳುತ್ತದೆ. ಮತ್ತು ಏನೇ ಒಂದು ಕೆಲಸವನ್ನ, ಸ್ಥಾನವನ್ನ ಸಿಗಬೇಕಾದ್ರೂ ಕೂಡ ಬಹಳಷ್ಟು ಕಠಿಣ ಪರಿಶ್ರಮ ಈ ತಿಂಗಳಿನಲ್ಲಿ ಹಾಕಲೇಬೇಕು. ತಿಂಗಳ ಪ್ರಾರಂಭದಲ್ಲಿ ನೀವು ಎಷ್ಟು ಕಠಿಣ ಪರಿಶ್ರಮವನ್ನು ಹಾಕ್ತೀರೋ ಅಷ್ಟೇ ತಿಂಗಳ ಅಂತ್ಯದಲ್ಲಿ ನಿಮಗೆ ಅದೃಷ್ಟವಾದಂಥ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಜೊತೆಲಿರೋರಿಗೆಲ್ಲ ಪ್ರಮೋಷನ್ ಸಿಕ್ತು, ಸ್ಯಾಲ್ರಿ ಎಲ್ಲ ಹೈಕ್ ಆಯಿತು, ಆದರೆ ನಿಮಗೂ ಆಗಲೇ ಇಲ್ಲ ಅಂತ ಹೇಳಿ ಬಹಳಷ್ಟು ಕೊರಗಿಕೊಂಡು ಕುತ್ಕೊಂಡ್ಬಿಟ್ಟಿರ್ತೀರ. ಆದರೆ ಯಾರ್ಯಾರು ನಿಮಗೆ ಗೇಲಿಯನ್ನು ಮಾಡಿದ್ರೋ ಅಥವಾ ಹೀಯಾಳಿಸಿದ್ರೋ ಅಂಥವರಿಗೆ ಈ ತಿಂಗಳಿನಲ್ಲಿ ಒಳ್ಳೆಯ ಉತ್ತರವನ್ನು ಕೊಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಇದು ಸರ್ಕಾರಿ ವಲಯದವರಿಗೆ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಇದು ಅನ್ವಯ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಮತ್ತು ಬಹಳಷ್ಟು ಒಳ್ಳೆಯ ಸೇವೆಯನ್ನು ಕೊಡುವಂತಹ ವ್ಯಕ್ತಿತ್ವ ಆಗುತ್ತದೆ ಮತ್ತು ಒಳ್ಳೆಯ ಪ್ರಶಂಸೆಯನ್ನು ಗಳಿಸುವಂತಹ ವ್ಯಕ್ತಿತ್ವವು ಕೂಡ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಮಹಿಳಾ ಉದ್ಯೋಗಿಗಳಾಗಿದ್ದರೆ, ಬ್ಯೂಟಿಷಿಯನ್ಸ್ಗಳಾಗಿದ್ದರೆ ಅಥವಾ ಪಾರ್ಲರ್ಗಳನ್ನು ನಡೆಸೋರಾಗಿದ್ದರೆ ಉತ್ತಮವಾದಂತಹ ಸೇವೆಯನ್ನು ಕೊಡುವಂತಹ ವ್ಯಕ್ತಿಗಳು ನೀವು ಕೂಡ ಆಗಿರ್ತೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ರೀತಿಯಾದಂತಹ ಏಳಿಗೆ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ತಿಂಗಳಿನಲ್ಲಿ ಮಹಿಳಾ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂತಹ ಉತ್ತಮವಾದಂತಹ ಫಲಗಳನ್ನೇ ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡುವವರಿಗೆ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ಬ್ರೋಕರೇಜ್ ಬಿಸ್ನೆಸ್ಗಳನ್ನು ಮಾಡೋರಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬ್ರೋಕರೇಜ್ಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಅದೃಷ್ಟ ಮತ್ತು ಕೆಲವು ಫೈಲ್ಸ್ಗೆ ಸಂಬಂಧಪಟ್ಟಿದೆ ಆಗಿರ್ಬೋದು ಅಥವಾ ನಾನಾ ರೀತಿಯಲ್ಲಿ ಕೆಲವೊಂದು ವ್ಯವಹಾರಗಳನ್ನು ಮಾಡ್ತಿರ್ತೀರ ನೋಡಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಬ್ರೋಕರ್ಸ್ಗಳು, ಓಕೆನಾ, ಅಂಥವರಿಗೆ ಈ ತಿಂಗಳಿನಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ 100% ಬರೆದಿಟ್ಕೊಳ್ಳಿ, ಯಶಸ್ಸು ಆಗೇ ಆಗತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಇನ್ನೊಂದೇನಪ್ಪ, ಯಾವ ವ್ಯವಹಾರ ಅಧಿಕವಾದಂಥ ಲಾಭ ಅಂತ ಹೇಳಿದ್ರೆ ಕಟ್ಟಡಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡೋರಾಗಿರ್ಬೋದು ಅಥವಾ
ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಮಾಡೋರಾಗಿರ್ಬೋದು ಅಥವಾ ಜವಳಿ ಉದ್ಯಮವನ್ನು ಮಾಡೋರಾಗಿರ್ಬೋದು, ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಅದೃಷ್ಟ ಫಲವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಯಾವ ವ್ಯಾಪಾರಪ್ಪ ಅಂತ ಹೇಳಿದ್ರೆ, ದಿನಸಿ ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳಿನಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ನೋಡಿ, ಆರ್ಥಿಕ ಸ್ಥಿತಿಯು ಕೂಡ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಸ್ಥಿರವಾಗಿರುತ್ತದೆ. ಯಾವುದೇ ರೀತಿಯಲ್ಲಿ ಆರ್ಥಿಕ ಸ್ಥಿತಿಗತಿಗಳಿಗೆ ನಿಮಗೆ ತೊಂದರೆ ಅನ್ನೋದು ಇರೋದೇ ಇಲ್ಲ. ಭಗವಂತ ಈ ತಿಂಗಳಿನಲ್ಲಿ ನಿಮಗೆ ಊಟಕ್ಕಾಗ್ಲಿ ಬಟ್ಟೆಗಾಗ್ಲಿ ಯಾವತ್ತೂ ಕೂಡ ತೊಂದರೆ ಮಾಡೋದಿಲ್ಲ. ಆದಷ್ಟು ನೀವು EMIಸ್ಗಳನ್ನು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮಗೆ ಏನೋ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಯ ಸಂಗಾತಿ ನಿಮಗೆ ಹಣದ ಸಹಾಯ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನಿಮ್ಮ ಮಾತು ಹಾಗೂ ನಿಮ್ಮ ನಿರ್ಧಾರವೇ ಕೊನೆ. ನೀವೇನಂತ ನಿರ್ಧಾರವನ್ನು ತೆಗೆದುಕೊಳ್ತೀರೋ ಅದೇ ಕೊನೆಯ ನಿರ್ಧಾರ ಆಗಿರುತ್ತದೆ. ಆದಷ್ಟು ಮಕ್ಕಳ ಆರೋಗ್ಯದ ಬಗ್ಗೆ ಆದಷ್ಟು ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಸ್ವಲ್ಪ ಈ ಒಂದು ತಿಂಗಳಿನಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಸಾಧ್ಯತೆ ಇದೆ. ಕುಟುಂಬ ಸಮೇತವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಮಕ್ಕಳ ಆಯಸ್ಸು, ನಿಮ್ಮ ಆಯಸ್ಸು, ತಂದೆ ತಾಯಿ ಆಯಸ್ಸು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಎಷ್ಟೋ ವರ್ಷಗಳಿಂದ ಒಂದು ಸಾನ್ನಿಧ್ಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ, ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಅಥವಾ ಒಂದು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ, ಒಂದು ತಿರುಪತಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಗುರುಗಳೇ, ಈ ತಿಂಗಳಲ್ಲಿ ಆಗತ್ತಾ ಅಂತ ನೀವು ಅನ್ಕೊಂಡಿದ್ರೆ ನೀವು ಅನ್ಕೊಂಡೇ ಇರೋದಿಲ್ಲ. ಆದರೆ ಯಾವುದೋ ಒಂದು ರೂಪದಿಂದ ಆ ಭಗವಂತ ನಿಮಗೆ ಆ ಸಾನ್ನಿಧ್ಯಕ್ಕೆ ಕರೆದುಕೊಳ್ಳುವಂತಹ ಒಂದು ಸಂದರ್ಭವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸುಂದರವಾದಂತಹ ವಾತಾವರಣ ಇರುತ್ತದೆ. ಯಾವುದೇ ರೀತಿಯಾದಂತಹ ತೊಂದರೆಯೂ ಕೂಡ ಇಲ್ಲ. ಮತ್ತು ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಸ್ವಲ್ಪ ಹೊಲ ಹಾಗೂ ಮನೆ ಖರೀದಿಯನ್ನು ಮಾಡುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ಸಂಬಂಧಿಕರ ನಿಮ್ಮ ಮೇಲೆ ಬಹಳಷ್ಟು ಹೊಟ್ಟೆ ಕಿಚ್ಚುಗಳನ್ನು ಪಡುವಂತಹ ಸಾಧ್ಯತೆ ಇದೆ. ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಟ್ಟು ನೀವು ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆರೋಗ್ಯದಲ್ಲಿ ಸ್ವಲ್ಪ ದೇಹದಲ್ಲಿ ಉಷ್ಣವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ತರಕಾರಿ ಅಥವಾ ಸೂಕ್ತವಾದಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಆದಷ್ಟು ಸ್ವಲ್ಪ BP ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆಗಳಿದ್ದವರು ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ. ಆದಷ್ಟು ನಿಮ್ಮ ದೇಹದಲ್ಲಿ ಅಧಿಕವಾದಂತಹ ಉಷ್ಣ ಹೆಚ್ಚಾಗ್ತಾ ಇದ್ರೆ ಅಥವಾ BP ಅಧಿಕವಾದ ಆಗ್ತಾ ಇದ್ರೆ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಆದಷ್ಟು ಆರೋಗ್ಯದ ಬಗ್ಗೆ ಏನಾದರೂ ಕೇರ್ಲಾಸ್ಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಕೇರ್ಲಾಸ್ಗಳನ್ನು ಮಾಡಿದ್ರೆ ನಿಮಗೆ ಬಹಳಷ್ಟು ತೊಂದರೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಅಂದಿನ ದಿನಗಳೆಲ್ಲವೂ ಕೂಡ ನಿಮಗೆ ಶುಭವಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಸಿಂಹರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ 2026. ನನ್ನ ಮಾಹಿತಿನೇ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶನೀಶ್ವರನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ.